ಅವರು ಒಂದು ಗಾದೆ ಇದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳುವ ರೀತಿಯಲ್ಲಿ ಬಹುಶಃ ಪ್ರಕಾಶ್ ಎನ್ ಶೆಟ್ರು ಮುಟ್ಟದ ಕ್ಷೇತ್ರ ಇಲ್ಲ ಅಂತಲೇ ಹೇಳಬೇಕಾಗ್ತದೆ. ಬಹುಶಃ ಎಲ್ಲ ಕ್ಷೇತ್ರದಲ್ಲಿ ಅವರು ತನ್ನ ಛಾಪನ್ನು ಮೂಡಿಸಿದ್ದಾರೆ. ಅದು ಕೃಷಿ ಆಗಿರ್ಬೋದು, ಅದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಅದು ಸಹಕಾರಿ ಕ್ಷೇತ್ರ ಆಗಿರ್ಬೋದು, ಅಥವಾ ಹೈನುಗಾರಿಕೆ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೂಡ ಪ್ರಕಾಶ್ ಚಂದ್ರ ಶೆಟ್ರು ಮಿಂಚಿದ್ದಾರೆ ಅಂತ ಹೇಳುವಂಥದ್ದು ವಿಚಾರವನ್ನು ನಾವು ಕಂಡುಕೊಂಡಿದ್ದೇವೆ. ಅವರು ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದರೆ ಅದನ್ನು ಪಕ್ಕ ಬಿಡುವುದಿಲ್ಲ. ಅಂದರೆ ಬಹುಶಃ ಕಬ್ಬಿನ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ನಿರ್ದೇಶಕರಾದರೂ ಬರೇ ನಾಮಕೆ ವಾಸ್ತೆ ನಿರ್ದೇಶಕರಾಗಿಲ್ಲ. ಅವರ ವರದಿ ಇದರಲ್ಲಿ ಹೇಳುವಾಗ ಹೇಳಿದರು, ಎಷ್ಟು ಕಬ್ಬು ಕೊಟ್ಟಿದ್ದೇನೆ ಅಂತ ಹೇಳುವಂಥ ವಿಚಾರ ಬಂತು. ಎಷ್ಟು ಕಬ್ಬು ಹೇಳಿದ್ರು ನಿಮ್ಮದು ಇತ್ತು, ನಾನು ನೋಡಿದೆ. 800 ಟನ್ ವರ್ಷಕ್ಕೆ ಕಬ್ಬನ್ನು ಪೂರೈಸಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿದ್ದಾರೆ. ಅಂದರೆ ನಾವಿವತ್ತು ನೋಡ್ತೇವೆ, ಬರೇ ಲೆಕ್ಕಾಚಾರಕ್ಕೆ ಕಾಟಾಚಾರಕ್ಕೆ ಸಹಕಾರಿ ಸಂಘಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿಕೊಂಡು ಇರುವಂಥದ್ದು ನಾವು ಎಷ್ಟೋ ಸಂದರ್ಭದಲ್ಲಿ ನೋಡ್ತೇವೆ. ಆದರೆ ಪ್ರಕಾಶ್ ಎನ್ ಶೆಟ್ರು ಕಾಟಾಚಾರಕ್ಕೆ ನಿರ್ದೇಶಕರಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಹಾಲು ಉತ್ಪಾದನಾ ಸಹಕಾರಿ ಕ್ಷೇತ್ರ ಹೇಳಬೇಕಾದ್ರೆ, ಇವತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಡೀ 2 ಉಭಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತಹ ಒಬ್ಬ ಸದಸ್ಯ ಇದ್ದರೆ ಅದು ಇನ್ನೊಮ್ಮೆ ಪ್ರಕಾಶ್ ಎನ್ ಶೆಟ್ರವರು. ಸುಮಾರು 250 ಲೀಟ್ರ್ 300 ಲೀಟ್ರ್ನಷ್ಟು ಹಾಲನ್ನು ಪ್ರತಿನಿತ್ಯ ಹಾಕ್ತಾರೆ. 1 ವರ್ಷದಲ್ಲಿ 1 ಲಕ್ಷ ಲೀಟ್ರಿಗೆ ಹೆಚ್ಚಿನ ಹಾಲನ್ನು ಹಾಕ್ತಾರೆ. ಅಂದರೆ ಅವರು ಒಕ್ಕೂಟದಲ್ಲಿ ಕೂಡ ನಾಮಕೆ ವಾಸ್ತೆ ನಿರ್ದೇಶಕರಾಗಿಲ್ಲ. ಅವರು ಹೈನುಗಾರಿಕೆಯನ್ನಂದ ಏನು ಅಂತ ಅದನ್ನು ತಿಳ್ಕೊಂಡು ಅದರಲ್ಲಿ ಸಾಧನೆಯನ್ನು ಮಾಡಿ ಇವತ್ತು ನಿರ್ದೇಶಕರಾಗಿದ್ದಾರೆ. ಬಹುಶಃ ಅವರ ಮಾರ್ಗದರ್ಶನ ನಮಗೆಲ್ಲ ಅಲ್ಲಿ ಸಿಗ್ತಾ ಇದೆ. ಬಹುಶಃ ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಹೇಳಿದರು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಅವರು ಒಂದು ಆಧುನಿಕ ತಂತ್ರಜ್ಞಾನದ ಮೂಲಕ ಅದನ್ನು ಬೆಳೆಸ್ತಾ ಇದ್ದಾರೆ. ಅದು ಮೆಚ್ಚಬೇಕಾದಿದೆ. ಇವತ್ತು ಹೈನುಗಾರಿಕೆ ಹೇಳಬೇಕಾದ್ರೆ ಅವರ ಡೈರಿಯನ್ನು ನೋಡಲಿಕ್ಕೆ ಎಷ್ಟೋ ಸಂಘದವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಅವರಿಗೆ ಇವತ್ತು ಸುಮಾರು ಖರ್ಚು ವೆಚ್ಚ ಬರ್ತಾ ಇದೆ.
ಬಂದವರಿಗೆ ಕಾಫಿ ತಿಂಡಿ ಕಾಫಿ ಅವರನ್ನು ಉಪಚಾರ ಎಲ್ಲ ಆಗ್ತಾ ಇದೆ. ನಾವು ಕೂಡ ಸಂಘದವರು ಹೋಗಿ ಹೇಳ್ತಾ ಇದ್ದೇವೆ. ಯಾಕೆಂದರೆ ಬರೇ ಅವರನ್ನು ಸಂಘಕ್ಕೆ ಭೇಟಿ ಕೊಟ್ಟು ಕಳಿಸ್ತಾ ಇಲ್ಲ, ಅವರಿಗೆ ಉಪಚಾರ ಮಾಡಿ ಕಳಿಸ್ತಾ ಇದ್ದಾರೆ. ಒಳ್ಳೆ ರೀತಿಯ ಒಂದು ವ್ಯವಸ್ಥೆ ಇದೆ, ಒಳ್ಳೆ ರೀತಿಯ ಹೈನುಗಾರಿಕೆ, ಒಂದು 45ಕ್ಕಿಂತ ಹೆಚ್ಚಿನ ಹಸುಗಳನ್ನು ಸಾಕೊಂಡು ಒಳ್ಳೆಯ ಹಸಿರು ಮೇವನ್ನು ಬೆಳೆಸ್ಕೊಂಡು ಅದು ಕೂಡ 10,000ಕ್ಕೂ ಹೆಚ್ಚಿನ 10,000ದ ಒಂದು BMC ಅಳವಡಿಸುವ ಮೂಲಕ, ಇದು ಕೂಡ ಹೇಳಬೇಕು ನಾನು. ಬಹುಶಃ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಥಮ BMC 10,000ದ BMC ಅಳವಡಿಸಿಕೊಂಡದ್ದು ಪ್ರಕಾಶನ್ ಶೆಟ್ಟರು. ನಾನು ಸ್ವಲ್ಪ ಗಾಳಿ ಹೊಡೆದಿದ್ದೇನೆ ಅಷ್ಟೇ ಹಾಕಿ ಅಂತ ಹೇಳ್ಕೊಂಡು, ಬಟ್ 10,000ದ ನಾನು ಅವರು ಸುಮ್ಮನೆ ಕೇಳ್ತಾರೆ ಅಂತ ಎಣಿಸ್ಕೊಂಡಿದ್ದೆ. 10,000 ಹಾಕ್ತಾನೆ ಹೇಳ್ತಾ ಇದ್ರು, ಬಟ್ ಅದನ್ನು ಮಾಡೇ ತೀರಿಸಿದ್ರು. ಬಹುಶಃ ಇವತ್ತು 10,000 BMC ನಮ್ಮಲ್ಲಿ ಪ್ರಥಮ ದಾರಿ ಮಾಡಿದ್ದು ಸನ್ಮಾನ್ಯ ಪ್ರಕಾಶನ್ ಶೆಟ್ಟರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಬಹುಶಃ ರಾಜ್ಯದಲ್ಲಿ ಕೆಲವೇ BMCಗಳು ಇವತ್ತು 10,000ದ BMC ಇರೋದ್ರಲ್ಲಿ ಅವ್ರದ್ದು ಒಂದು ಅಂತ ಹೇಳಬೇಕು. ಬಹಳ ಒಳ್ಳೆ ರೀತಿಯಲ್ಲಿ ಅಲ್ಲೊಂದು ಹೋದರೆ, ಆ BMC ಹೋದರೆ ನಮಗೆ ಒಳ್ಳೆ ಒಂದು ಸಣ್ಣ ಮಟ್ಟದ ಒಂದು ಹೋಟೆಲ್ಗೆ ಹೋದಾಗೆ ಆಗುತ್ತೆ. ಒಳ್ಳೆ ರೀತಿಯ ಒಂದು ಕಟ್ಟಡವನ್ನು ಕಟ್ಕೊಂಡು ಬಹಳ ಉತ್ತಮವಾದ BMCಯನ್ನು ಮಾಡಿದ್ದಾರೆ. ಅದೇ ರೀತಿ ನಾನು ಕಂಬದ ಕೋಣೆಯ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಬಹುಶಃ ಇವತ್ತು ಕಂಬದ ಕೋಣೆ CA ಬ್ಯಾಂಕು ಬಹುಶಃ ಇಡೀ ಈ ಜಿಲ್ಲೆಯಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲೇ ಅವರು ಅದರ ಪ್ರತಿಷ್ಠೆ ಮತ್ತು ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಅದೇ ಏನು ಅವರ ಡೆಪಾಸಿಟ್ ಕೇಳಿದರೂ ಕೂಡ ಅದು ಬಹುಶಃ 230-350 ಕೋಟಿಯಷ್ಟು ಡೆಪಾಸಿಟ್ ಹೊಂದುವಂಥದ್ದು ಹೇಳಿದರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಬಹುಶಃ ಅದಕ್ಕೆ ಸದಸ್ಯರ ನಂಬಿಕೆ, ಬೋರ್ಡಲ್ಲಿ ಇರುವವರು, ಕೆಲಸ ಮಾಡುವವರ ಮೇಲೆ ಇರುವಂಥ ವಿಶ್ವಾಸ ಎಲ್ಲ, ಮತ್ತು ಅಲ್ಲಿ ಇರುವಂಥ ಯಾರು ಆಡಳಿತ ವರ್ಗ ಅಂದರೆ ಸಿಬ್ಬಂದಿ ವರ್ಗ, ಇದೆಲ್ಲ ಗಣನೆಗೆ ಬರುತ್ತೆ. ಆದ್ದರಿಂದ ಬಹಳ ದೊಡ್ಡ ಒಂದು ವ್ಯವಸ್ಥೆಯನ್ನು ಬರೇ ಲೆಕ್ಕಾಚಾರಕ್ಕೆ ಕಂಬದ ಕೋಣೆ ಆಗಿಲ್ಲ, ಆ ಬರೇ ವ್ಯವಹಾರ ಅಲ್ಲ. ಇವತ್ತು ಇನ್ನೊಂದು ದೊಡ್ಡ, ಬಹುಶಃ ಈ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಗೊತ್ತಿಲ್ಲ ನನಗೆ, ಇನ್ನೊಂದು ಮಾದರಿಯಾಗಿ ಆಗಬಲ್ಲಂತಹ ಒಂದು ರೈತ ಸಿರಿ ಒಂದು ಕಟ್ಟಡವನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಇದಕ್ಕೋಸ್ಕರ ಅವರು ಪ್ರಶಂಸನೀಯರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಾವು ಸ್ವಲ್ಪ ಯಾವಾಗಲೂ ಎದುರು ಬದಿಯೇ. ಪ್ರಕಾಶನ್ ಶೆಟ್ಟರು ನಾನು ಸುಮಾರು ವರ್ಷ ಸ್ವಲ್ಪ ಅಂಗಡಿ ನಮ್ಮದು ಬೇರೆ ಇತ್ತು. ಆದರೆ ಇತ್ತೀಚೆಗೆ ನಾವು ಒಂದು ಹಂತದಲ್ಲಿ ಇಬ್ಬರು ಕೂಡ ಸಂತ್ರಸ್ತರಾದ್ರಿಂದ ಈಗ ಸಮಾನ ಮನಸ್ಕರಾಗಿ ಒಂದೇ ಬೆಂಚಲ್ಲಿ ಒಟ್ಟಿಗೆ ಈಗ ಹೋಗ್ತಾ ಇದ್ದೇವೆ. ಬಹುಶಃ ಇವತ್ತು ಪ್ರಕಾಶನ್ ಶೆಟ್ಟರು ನಮ್ಮ ಒಕ್ಕೂಟದಲ್ಲಿ ಉಪಾಧ್ಯಕ್ಷರಾಗಿದ್ದು, ಸಾಕಷ್ಟು ವರ್ಷ ನಿರ್ದೇಶಕರಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು. ಒಳ್ಳೆಯ ಸಲಹೆ ಬೋರ್ಡಲ್ಲಿ ಅವರಿದ್ದರೆ ಬಹುಶಃ ಎಲ್ಲ ಬೋರ್ಡಿನ ಮೆಂಬರ್ ಒಂದಾದರೆ ಅವರೊಂದು ಬೇರೆ, ಅಂದರೆ ಅಷ್ಟು ವಿಚಾರಗಳು ಅವರ ಹತ್ರ ಇರುತ್ತೆ. ಸಾಮಾನ್ಯವಾಗಿ ಯಾರು ಹೇಳಿದರೂ ಕೇಳುವವರಿಲ್ಲ, ಅದೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ನಮಗೆ. ಅಂದರೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಅಲ್ಲ ಮಾರ್ರೆ, ಹಾಗೆ ಅಲ್ಲ ಹೀಗೆ ಅಲ್ಲ ಹೇಳಿದರೆ ಅವ್ರದ್ದೇ ವಾದ ಇರುತ್ತೆ. ಕಡೆಗೆ ಹೇಳಿ ಕಡೆಗೆ ಅವರು ಸ್ವಲ್ಪ ಅದನ್ನು ಹೌದು ಅಂತ ಹೇಳುವಂಥ ರೀತಿ ಕಡೆಗೆ ಹೋಗ್ತಾರೆ. ಆದರೆ ಅವರು ಏನೇ ಇರಲಿ, ಅವರು ಹೇಳುವಂಥ ವಿಚಾರದಲ್ಲಿ ಬಹಳ ಒಂದು ಸತ್ವ ಇರುತ್ತೆ, ಅದರಲ್ಲಿ ಕೆಲವು ವಿಚಾರಗಳಿರುತ್ತೆ. ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬೇಕಂತ ಹೇಳಿದರೆ ಅವರಂಥ ವ್ಯಕ್ತಿಗಳು ಬೇಕಾಗುತ್ತೆ. ಎಲ್ಲಿ ಕೂಡ ರಾಜಿ ಮಾಡಿಕೊಳ್ಳದಿದ್ದಂಥ ವ್ಯಕ್ತಿತ್ವ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಅದನ್ನು ಸೆಟೆದು ನಿಲ್ಲುವಂಥ ವ್ಯಕ್ತಿತ್ವ, ನೇರ ನಡೆನುಡಿಯಂತಹ ಸ್ವಲ್ಪ ನಿಷ್ಠುರವಾದಿ ಅಂತ ಹೇಳಬೇಕು. ನನ್ನಾಗೇನೆ ಸ್ವಲ್ಪ ನಿಷ್ಠುರ ಅವರು ಮಾಡ್ಕೊಳ್ತಾರೆ, ನಾನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನಿಷ್ಠುರವಾದಿ ಕೂಡ, ಸ್ವಲ್ಪ ಒಳ್ಳೆಯ ಒಬ್ಬ ಹೌದು ಅಂತ ಇದ್ದೇನಂತ ಹೇಳಿದರೆ ಇರುವಂಥ ವ್ಯಕ್ತಿ. ಬಹುಶಃ ಇವತ್ತು ಎಲ್ಲ ಸನ್ಮಾನ ಆಗುತ್ತೆ, ಅಲ್ಲಲ್ಲಿ ಸನ್ಮಾನ ಆಗುವುದಕ್ಕಿಂತಲೂ ನಮ್ಮೂರ ಸನ್ಮಾನ ಸ್ವಲ್ಪ ವಿಶೇಷ. ಅದಕ್ಕೆ ಸ್ವಲ್ಪ ಯಾವಾಗಲೂ ನಮ್ಮೂರವರ ನಮ್ಮ ಸನ್ಮಾನ, ನಮ್ಮ ಊರಿನ ಸನ್ಮಾನ ಅಂತ ಹೇಳುವಾಗ ಅದಕ್ಕೆ ಸ್ವಲ್ಪ ಹೆಚ್ಚಿನ ಬೆಲೆ ಇರುತ್ತೆ. ಆ ರೀತಿಯಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ಎಲ್ಲ ಈ ಕುಂದಾಪುರ ತಾಲೂಕಿನ ಎಲ್ಲ ಸಹಕಾರಿ ಬ್ಯಾಂಕಿನ ಎಲ್ಲ ಸದಸ್ಯರು ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ.
ಖುಷಿಯಾಗುತ್ತೆ. ಬಹುಶಃ ಇಷ್ಟು ಮಂದಿಯ ಉಪಸ್ಥಿತಿ, ಇಷ್ಟು ಸಹಕಾರಿಗಳ ಒಂದು ಸಮ್ಮುಖದಲ್ಲಿ ಒಂದು ಸನ್ಮಾನ ಪಡ್ಕೊಳ್ಳುವಂಥದ್ದು ಬಹಳ ವಿಶೇಷ. ಅದು ಕೂಡ ಇವತ್ತು ಪ್ರಕಾಶನ್ ಶೆಟ್ಟರಿಗೆ ಅವರ ಊರಿನ ಸನ್ಮಾನ ಸಿಕ್ಕಿದೆ. ಬಹುಶಃ ಅವರಿಂದ ಮತ್ತು ಅದರೊಂದಿಗೆ ಅವರ ನಾನು ಹೇಳಬೇಕಾಗ್ತದೆ, ಧರ್ಮಪತ್ನಿಯವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬನಿಂದ ಆಗೋದಿಲ್ಲ. ಮನೆಯವರು ಸ್ವಲ್ಪ ನಮ್ಮನ್ನು ಸಹಿಸ್ಕೊಳ್ಬೇಕಾಗುತ್ತೆ. ಬೆಳಿಗ್ಗೆ ಎಲ್ಲಿಯಾದರೂ ಬೇಗ ಹೋಗುವಾಗ ನಮ್ಮನ್ನು ಕಳಿಸ್ಕೊಡುವಂಥದ್ದು, ಲೇಟಾಗಿ ಬಂದರೆ ಅವ್ರು ಎಲ್ಲಿ ಹೋದರೆ ಏನೋ ಬೈಯದಿದ್ದರೆ ಬಹುಶಃ ನಮಗೆ ಏನೋ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಬಹುಶಃ ಆ ದೃಷ್ಟಿಯಲ್ಲಿ ಇವತ್ತು ಅವರ ಏನು ಧರ್ಮಪತ್ನಿಯವರು ಕೂಡ ಅವರಿಗೆ ಈ ಒಂದು ಕೆಲಸದಲ್ಲಿ ಅವರಿಗೆ ಒತ್ತು ಕೊಟ್ಟಿದ್ದಾರೆ, ಅವರಿಗೆ ಸಹಕರಿಸಿದ್ದಾರೆ. ಬಹುಶಃ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಅವರ ಸಹಕಾರ ಬಹಳ ಮುಖ್ಯ. ನಾವು ಮನೆಯವರ ಒಂದು ಸಹಕಾರ ಉಂಟಲ್ಲ, ಅದು ಬಹಳ ಪ್ರಾಮುಖ್ಯ ಆಗುತ್ತೆ. ಬಹುಶಃ ಅವರಿಗೆ ಅವರ ಸಹಕಾರ ಕೂಡ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಬಹುಶಃ ಹಾಲು ಮತ್ತು ಸಕ್ಕರೆಗಿಂತ ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ನನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಕೆಲಸಗಳನ್ನು ಮಾಡಿದ್ದೇವೆ. ಬಹುಶಃ ನೀವು ಕೂಡ ಎಲ್ಲರೂ ಕೂಡ ಒಂದು ಸಶಕ್ತರಾಗಬೇಕು, ದೊಡ್ಡ ವ್ಯವಹಾರಗಳನ್ನು ಮಾಡಬೇಕು. ಬಹುಶಃ ನಮ್ಮಲ್ಲಿ ದುಡ್ಡಿನ ಕೊರತೆ ಇಲ್ಲ. ಗಂಟೆ ಆಯ್ತು ಬಹುಶಃ ಊಟ ಅಧ್ಯಕ್ಷರು ಮಾತಾಡಲಿಕ್ಕಿದ್ದಾರೆ. ಬಹುಶಃ ತಾವೆಲ್ಲ ಏನು ಇವತ್ತು ಸಶಕ್ತರಾಗಿ ಒಂದು ಸಾಧನೆಯನ್ನು ಈಗಾಗಲೇ ಹೇಳಿದಾಗೆ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಎಲ್ಲರೂ ಕೂಡ ಡೆಪಾಸಿಟನ್ನು ಬಹುತೇಕ ಜನ ಎಕ್ಸೆಸ್ಸಲ್ಲೇ ಇರುವವರು. ದೊಡ್ಡ ಮಟ್ಟದ ಏನು ಇವತ್ತು ಸಣ್ಣ ಸಾಲಗಳನ್ನು ಹೆಚ್ಚು ಜನರಿಗೆ ಕೊಡುವಂಥದ್ದು. ಬಹುಶಃ ನಮ್ಮಲ್ಲಿ ಸಾಲ ಕೊಡಲಿಕ್ಕೂ ಕೂಡ ಸಾಲದ ಜನವೇ ಇರುವುದಿಲ್ಲ ಪರಿಸ್ಥಿತಿ. 100 ಕೋಟಿ ಬೇರೆ ಬ್ಯಾಂಕ್ನಲ್ಲಿದೆ. ಸಾಲ ತಗೊಳ್ಳಿಕ್ಕೆ ಬರ್ತಾರೆ, ಆದರೆ ಇದು ಕೂಡ ನಿಷ್ಠೂರದ, ನಾನು ಕೂಡ ಕೂತ್ಕೊಳ್ತೇನೆ ನಿಷ್ಠೂರಕ್ಕೆ ಕುಷ್ಟುಬಟ್ಟ ಅಂತ. ಬಹುಶಃ ಇದೆಲ್ಲವನ್ನು ಅನುಭವಿಸಿದ್ದೇವೆ ಅಂತ ಹೇಳ್ತಾ, ವಿಶೇಷವಾಗಿ ಬಂದಂಥ ಎಲ್ಲರಿಗೂ ಕೂಡ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಬಂಧುಗಳಿಗೂ, ವಿಶೇಷವಾಗಿ ನಮ್ಮ ನೇತೃತ್ವ ವಹಿಸಿದಂಥ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು, ಅದೇ ರೀತಿ ನಮ್ಮ ನೌಕರರ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ, ಬಹುಶಃ ನಮಗೆ ವರ್ಷ ಎಲ್ಲ ಆಗಿದೆ, ನೀವೆಲ್ಲ ತಯಾರಿ, ನಮಗೆ ಅಧಿಕಾರದ ನಮ್ಮ ಮಂಡಳಿಯ ಉಪಾಧ್ಯಕ್ಷರೆಲ್ಲ ಇದ್ದಾರೆ, ನಮಗಂತೂ ಸಾಕಾಯಿತು. ಬಹುಶಃ 29C ಬಚಾವಾಗಿ ರಿಟೈರ್ ಆದರೆ ಸಾಕು ಅಂತ ಹೇಳುವಂಥ ಹಂತದಲ್ಲಿದ್ದೇವೆ. ಬಹುಶಃ ನಾನು ಒಂದು ತೀರ್ಮಾನ ಮಾಡಿದ್ದೇನೆ, ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ನಾನು ಇದ್ದೇನೆ. ಬಹುಶಃ ಮುಂದೆ ಒಳ್ಳೆ ಆರಾಮದಲ್ಲಿರೋ, ಒಳ್ಳೆ ಅಡಿಕೆಕಾಯಿ ದುಡ್ಡಿದ್ರೂ ದುಡ್ಡಾಗ್ತದೆ, ದನಿನಲ್ಲೂ ದುಡ್ಡಾಗ್ತಾ ಉಂಟು, ಏನೂ ತೊಂದರೆ ಇಲ್ಲ ಆರ್ಥಿಕವಾಗಿ. ಸೊ ಇದು ಬೇಡ ಅಂತ ಹೇಳುವಂಥದ್ದಿದೆ. ಬಹುಶಃ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ವ್ಯಕ್ತಿಗಳನ್ನು, ಒಳ್ಳೆಯ ತಂಡವನ್ನು, ನಿಮ್ಮ ಮಂಡಳಿಯನ್ನು ಬೆಂಬಲಿಸೋದ್ರ ಮೂಲಕ ಒಂದು ಸರ್ವಶಕ್ತಿ ಬರಲಿ ಅಂತ ಹೇಳ್ತಾ